ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪಾಲಿಟಿ ಆರ್ಟಿಕಲ್ 12 ಲಾಸ್ಟಲ್ಲಿ ಡಿಸ್ಕಸ್ ಮಾಡಿದ್ವಿ. 12 ಅಂತಂದರೆ ಏನು ನೆನಪು ಮಾಡ್ಕೊಳ್ಳಿ. ಆರ್ಟಿಕಲ್ 12 ಯಾವುದ್ರ ಬಗ್ಗೆ ಹೇಳುತ್ತೆ, ಯಾವ್ಯಾವ ಕೇಸ್ಗಳನ್ನು ಬರ್ಕೊಂಡಿದ್ರಿ, ನೋಟ್ಸನ್ನು ನೋಡಿ. ಇಲ್ಲಿ ಕಂಪ್ಲೀಟ್ ಪಾಲಿಟಿ ಪ್ಲೇಲಿಸ್ಟ್ ಅಂತಿರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿ ನಿಮಗೆ ನಾವು ಮಾಡ್ತಾ ಇರೋದು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್, ಅಂದರೆ ಕಾಂಪ್ರಿಹೆನ್ಸಿವ್ ಆಗಿ ಪ್ರತಿಯೊಂದು ಟಾಪಿಕನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗ್ತೇವೆ. ಫಿಲಿಮ್ಸ್ ಮಾತ್ರ ಫೋಕಸ್ ಮಾಡಿರುವಂಥದ್ದನ್ನು ನಾನು ಈವ್ನಿಂಗ್ ಲೈವ್ ಮಾಡ್ತೇನೆ. ಈಗ ಯಾವ್ಯಾವಾಗ ಲೈವ್ ಇರುತ್ತೋ ಆವತ್ತು ಫಿಲಿಮ್ಸ್ ಮೇಲೆ ಮಾತ್ರ ಫೋಕಸ್ ಮಾಡಿ ಅಲ್ಲಿ ಜಾಸ್ತಿ ಆ್ಯಕ್ಟಿವ್ ರಿಕಾಲ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೀವು ಬರ್ಕೊಳ್ತೀರಿ ಜಾಸ್ತಿ. ನಾನು ಲಾಸ್ಟಲ್ಲಿ ಕ್ವಶನ್ ಕೇಳಿದಾಗ ನೀವೇ ಉತ್ತರ ಕೊಡಬೇಕಾಗುತ್ತೆ ಎಲ್ಲಿ ಕೂತ್ಕೊಂಡಿದ್ದೀರೋ ಅಲ್ಲಿಂದ. ಆದರೆ ಈವ್ನಿಂಗ್ ಲೈವನ್ನು ಜಾಯ್ನ್ ಆದರೆ ಅಲ್ಲಿ ಜಾಸ್ತಿ ಫಿಲಿಮ್ಸಿಗೆ ಸಂಬಂಧಪಟ್ಟಂತಹ ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡಲಿಕ್ಕಾಗುತ್ತೆ. ಫಿಲ್ಮ್ಸ್ ಫೋಕಸ್ ಮಾಡಿದ್ದು ನಾವು ಅಲ್ಲಿ ನೋಡ್ತೇವೆ. ಇಲ್ಲಿ ನಿಮ್ಗೆ ಮೇನ್ಸ್ ಸಹ ಬಹಳ ಇಂಪಾರ್ಟೆಂಟು. 100ರಿಂದ 150 ಮಾರ್ಕ್ಸ್ ಬರುತ್ತೆ ಪೊಲಿಟಿಯಿಂದ. ಹಾಗಾಗಿ ನೆಗ್ಲೆಕ್ಟ್ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ ಪೊಲಿಟಿಯನ್ನು. ಹಾಗಾಗಿ ಇಲ್ಲಿ ನಾನು ಡೀಟೇಲ್ ಆಗಿ ಬರೆಸ್ತಾ ಹೋಗ್ತೇನೆ. ಫಿಲಿಮ್ಸ್ಗೆ ಹೆಚ್ಚು ನಾವು ಫೋಕಸ್ ಮಾಡೋದು ಈವ್ನಿಂಗ್ ಲೈವಲ್ಲಿ. ಅದು ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟ್. ಇವತ್ತಿಂದ ನಾನು ಸಾಧ್ಯ ಆದಾಗೆಲ್ಲ ಸಂಜೆ 5:30ಕ್ಕೆ ಈವ್ನಿಂಗ್ ಲೈವ್ ಬರ್ತೇನೆ. ಅಲ್ಲಿ ಪೊಲಿಟಿ ಒಂದು ಚಾಪ್ಟ್ರು ಅಥವಾ ಕೆಲವು ಪಾಯಿಂಟ್ಗಳು, ಮತ್ತು ಅದಾದಮೇಲೆ ಜಿಯೋಗ್ರಫಿದು ಕೆಲವೊಂದು ವಿಷಯ, ಆದಮೇಲೆ ಎನ್ವೈರ್ಮೆಂಟು, ಹಿಸ್ಟ್ರಿ 15-20 ನಿಮಿಷ ಪ್ರತಿದಿನ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ರಿವಿಷನ್ ಮಾಡ್ತಾ ಹೋದರೆ ಫಿಲಿಮ್ಸ್ ಒಳಗಡೆ ಈಸಿಯಾಗಿ ಕವರ್ ಮಾಡಬಹುದು, ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಡೈಲಿ ಆದಾಗೆಲ್ಲ ನಾನು ಸಾಧ್ಯ ಆದಾಗ ಏನು ಇಶ್ಯೂ ಇಲ್ಲದೆ ಇದ್ದರೆ 5:30ಕ್ಕೆ ಸಂಜೆ ಲೈವ್ ಇರ್ತೇನೆ. ಅಲ್ಲಿ ಜಾಯ್ನ್ ಆಗಿ ನೀವು ರಿವೈಸ್ ಮಾಡಬಹುದು, ರಿವಿಷನ್ ಮಾಡ್ಕೊಳ್ಬಹುದು, ಆ್ಯಕ್ಟಿವ್ ರಿಕಾಲ್ ಮಾಡಬಹುದು. ಹಿಸ್ಟ್ರಿ ಎನ್ವೈರ್ಮೆಂಟೆಲ್ಲ ಡೀಟೇಲಾಗಿ ಕ್ಲಾಸ್ ಮಾಡಲಿಕ್ಕಾಗಲ್ಲ ಅಂತ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಹಾಗಾಗಿ ಯಾವುದು ಇಂಪಾರ್ಟೆಂಟೋ ಅದನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಅದರ ಅರ್ಥ ಅದು ಫಿಲಿಮ್ಸಿಗೆ ಮಾತ್ರ. ಮೇನ್ಸಿಗೆ ನಾವು ಡೀಟೇಲಾಗಿ ನೋಡಬೇಕಾಗುತ್ತೆ. ಅದು ಮುಂದೆ ಯಾವತ್ತಾದರೂ ಕ್ಲಾಸ್ ಮಾಡೋಣ. ಈಗ 27ಗೆ ಬರೆಯೋರಿದ್ದರೆ ಅದಕ್ಕೆ ನಾವು ಕವರ್ ಮಾಡ್ತೇವೆ. ಆದರೆ ಯಾರಿಗಾದರೂ 26 ಫಿಲಿಮ್ಸು ಸಹ ನನಗೆ ಕ್ಲಿಯರ್ ಆಗಬೇಕು ಅನ್ನೋರಿದ್ದರೆ ಅವರು ಜಾಸ್ತಿ ಇದ್ರ ಮೇಲೆ ಸಂಜೆ ಈವ್ನಿಂಗ್ ಲೈವನ್ನು ಜಾಯ್ನ್ ಆಗಿ. ಓಕೆನಾ? ಸರಿ. ಆರ್ಟಿಕಲ್ 13 ಯಾವುದ್ರ ಬಗ್ಗೆ ಹೇಳುತ್ತೆ ಅಂತಂದರೆ, ಲಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಫಂಡಮೆಂಟಲ್ ರೈಟ್ಸ್. ಏನು ಹಾಗಂತಂದರೆ, ಫಂಡಮೆಂಟಲ್ ರೈಟ್ಸ್ ಅಂತಂದರೆ ಮೂಲಭೂತ ಹಕ್ಕುಗಳು, ಲಾಸ್ ಅಂತಂದರೆ ಕಾನೂನು. ಯಾವುದೇ ಒಂದು ಕಾನೂನು ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಬಾರ್ದು. ಹಾಗೆ ನೋಡ್ಕೊಳ್ಳೋದು ಆರ್ಟಿಕಲ್ 13. ಆರ್ಟಿಕಲ್ 13 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎನ್ಶೋರ್ಸ್ ದ್ಯಾಟ್ ನೋ ಲಾ ಕ್ಯಾನ್ ವೈಲೇಟ್ ಫಂಡಮೆಂಟಲ್ ರೈಟ್ಸ್. ಯಾವುದೇ ಲಾ ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಬಾರ್ದು. ಫಂಡಮೆಂಟಲ್ ರೈಟ್ ಅಂದರೆ ಯಾವ ಪಾರ್ಟಲ್ಲಿ ಬರುತ್ತೆ? ಅಂಡರ್ ಪಾರ್ಟ್ 3. ಪಾರ್ಟ್ 3ಯಲ್ಲಿ ಬರೋದು. ಇದು ಒಂಥರ ಹೇಗೆ ಅಂತಂದರೆ, ಇಟ್ ಆ್ಯಕ್ಟ್ಸ್ ಆ್ಯಸ್ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್. ಲೆಜಿಸ್ಲೇಟಿವ್ ಓವರ್ ರೀಚ್ ಅಂತ ಒಂದು ಟರ್ಮ್ ಬಂದಿದೆ ನೋಡಿ. ಲೆಜಿಸ್ಲೇಟಿವ್ ಓವರ್ ರೀಚ್, ನಮ್ಮ ಶಾಸಕಾಂಗ ಅಥವಾ ನಮ್ಮ ಈಗ 3 ಅಂಗಗಳಲ್ಲಿದೆಯಲ್ವಾ, ಆ ಶಾಸಕಾಂಗ, ರಾಜ್ಯಾಂಗ, ಅದು ತನಗೆ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಅಂದ್ಕೊಂಡು ಫಂಡಮೆಂಟಲ್ ರೈಟನ್ನು ಸಹ ವೈಲೇಟ್ ಮಾಡಲಿಕ್ಕೆ ಹೊರಡಬಾರ್ದು. ಹಾಗಾಗಿನೇ ಜುಡಿಷಿಯರಿ ಇರೋದು. ಈ ಆರ್ಟಿಕಲ್ 13ಇಂದಾನೇ ಜುಡಿಷಿಯರಿಗೆ ಜುಡಿಷಿಯಲ್ ರಿವ್ಯೂ ಅಂತ ಒಂದು ಪವರ್ ಬರುತ್ತೆ. ಡೈರೆಕ್ಟಾಗಿ ಅದು ಮೆನ್ಷನ್ ಆಗಿಲ್ಲ, ಆದರೆ ಇಂಡೈರೆಕ್ಟಾಗಿ ಆ ಒಂದು ಪವರ್ ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ಬರ್ಕೋಬೇಕಾಗಿರೋದು ಯಾವುದಂತಂದರೆ, ನಾನು ಹೈಲೈಟ್ ಮಾಡ್ತೇನೆ ನೋಡಿ. ಆರ್ಟಿಕಲ್ 13 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎನ್ಶ್ಯೂರ್ಸ್ ದ್ಯಾಟ್ ನೋ ಲಾ ಕ್ಯಾನ್ ವೈಲೇಟ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ಪಾರ್ಟ್ 3. ಇದು ಮುಖ್ಯವಾಗಿ ನೋಡೋದು. ಇದರಲ್ಲಿ 4 ಕ್ಲಾಸ್ ಇದೆ. ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 4 ಕ್ಲಾಸನ್ನು. ಮೊದಲೇ ಕ್ಲಾಸ್ ನೋಡಿ, ನಾನು ಇದನ್ನು ಜಾಸ್ತಿ ಕರೆಕ್ಟಾಗಿ ತಿಳ್ಕೊಳ್ಬೇಕಾಗುತ್ತೆ, ಬಹಳ ಇಂಪಾರ್ಟೆಂಟು. ಮೊದಲನೇ ಕ್ಲಾಸ್ ನೋಡಿ. ಈಗ ಕಾನ್ಸ್ಟಿಟ್ಯೂಷನ್ನು ಬಂದಿರೋದು ಯಾವಾಗ? ಜನವರಿ 26, 1950ಕ್ಕೆ ಕಾನ್ಸ್ಟಿಟ್ಯೂಷನ್ನು ಎನ್ಫೋರ್ಸ್ ಆಯಿತು ಅಲ್ವಾ? ಅದಕ್ಕಿಂತ ಮೊದಲು ತುಂಬ ಲಾಗಳಿರುತ್ತಲ್ವಾ ಅಲ್ವಾ? ಇಂಡಿಯನ್ ಪೀನಲ್ ಕೋಡ್ ಬಂದಿರೋದು, IPC ಅಂತ ನಾವೇನು ಕರಿತೇವೆ, ಅದು ಬಂದಿರೋದು 1860ರಲ್ಲಿ. ಅಂತಂದರೆ ಕಾನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮುಂಚೆನೇ ತುಂಬ ಲಾಗಳಿತ್ತು ನಮ್ಮ ದೇಶದಲ್ಲಿ. ಈ 26 ಜನವರಿ 1950ಕ್ಕಿಂತ ಮೊದಲು ತುಂಬ ಲಾಗಳಿತ್ತು, IPC ಅಂತ ಕರಿತೇವೆ. ಹಾಗಾದರೆ ಒಂದು ವೇಳೆ ಈ ಹಳೆಯ ಲಾಗಳು
ಹೊಸ ಕಾನ್ಸ್ಟಿಟ್ಯೂಷನ್ನ ಫಂಡಮೆಂಟಲ್ ರೈಟ್ ಜೊತೆ ಮ್ಯಾಚ್ ಆಗಿಲ್ಲ ಅಂತಂದರೆ ಕ್ಯಾನ್ ದೀಸ್ ಲಾ ಕಂಟಿನ್ಯೂ ಇಫ್ ಇನ್ಕನ್ಸಿಸ್ಟೆಂಟ್ ವಿತ್ ಫಂಡಮೆಂಟಲ್ ರೈಟ್ಸ್? ಏನು ಇನ್ನೊಂದು ಸಾರಿ ಹೇಳ್ತೇನೆ ನೋಡಿ. 1950 ಜನವರಿ 26ಕ್ಕೆ ಕಾನ್ಸ್ಟಿಟ್ಯೂಷನ್ ಎನ್ಫೋರ್ಸ್ ಆಯಿತು. ಅದಕ್ಕಿಂತ ಮೊದಲು ತುಂಬ ಲಾಗಳಿತ್ತು. ಆ ಲಾಗಳು ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡ್ತಾ ಇದ್ದರೆ ಅದು ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಅದ್ರ ಬಗ್ಗೆ ಹೇಳೋದು ಆರ್ಟಿಕಲ್ 13 ಕ್ಲಾಸ್ 1. ಇದು ಹೇಳೋದು ಯಾವುದ್ರ ಬಗ್ಗೆ? ಪ್ರೀ ಕಾನ್ಸ್ಟಿಟ್ಯೂಷನ್ ಲಾಸ್. ಬರ್ಕೊಳ್ಬೇಡಿ, ಕೇಳಿಸ್ಕೊಳ್ಳಿ. ಇದು ಕ್ಲಾರಿಟಿ. ಏನು ಕ್ಲಾರಿಟಿ ಕೊಡುತ್ತೆ ಅಂತಂದರೆ, all laws in force before the commencement of this constitution in so far as they are inconsistent with the provisions of this part 3 shall to extent of such inconsistency be void. ಅಂದರೆ ಅದರ ಅರ್ಥ ಏನು? ಎಲ್ಲ ಲಾಗಳು ಇನ್ ಫೋರ್ಸ್ ಅಂದರೆ ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ ಆಗೋಕ್ಕಿಂತ ಮೊದಲಿಂದ ಇತ್ತೋ, ಇನ್ ಸೋ ಫಾರ್ ಆ್ಯಸ್ ದೇ ಆರ್ ಇನ್ಕನ್ಸಿಸ್ಟೆಂಟ್ ವಿತ್ ದಿ ಪ್ರೊವಿಷನ್ಸ್, ಪಾರ್ಟ್ 3ಯ ಪ್ರೊವಿಷನ್ ಜೊತೆ ಇನ್ಕನ್ಸಿಸ್ಟೆಂಟ್ ಆಗಿದ್ದರೆ, ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲದೆ ಇದ್ದರೆ, ಯಾವ ಒಂದು ಪಾರ್ಟು ಇನ್ಕನ್ಸಿಸ್ಟೆಂಟ್ ಆಗಿರುತ್ತೋ ಅದನ್ನು ವಾಯ್ಡ್ ಅಂತ ಕರೀತಾರೆ. ಅದು ಮುಂದೆ ಚಾಲ್ತಿಲಿ ಇರೋದಿಲ್ಲ. ಆ ಕ್ಲಾರಿಟಿ ಕೊಡುತ್ತೆ. ಅದರ ಅರ್ಥ ಏನು? ಕಾನ್ಸ್ಟಿಟ್ಯೂಷನ್ ಬಂತು, ಹಳೇದು ಯಾವುದೋ ಲಾ ಇತ್ತು, ಆ ಲಾ ಇದ್ರ ಜೊತೆ ಮ್ಯಾಚ್ ಆಗ್ತಾ ಇಲ್ಲ, ಆ ಲಾದ ಯಾವ ಪಾರ್ಟ್ ಮ್ಯಾಚ್ ಆಗಲ್ವೋ ಅದು ಇರೋದಿಲ್ಲ, ತೆಗೆದುಹಾಕ್ತಾರೆ. ಲಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಕನ್ಸಿಸ್ಟೆಂಟ್ ಅಂತಂದರೆ ಮ್ಯಾಚ್ ಆಗೋದು, ಅದು ಗೊತ್ತಿರಲಿ. ಇನ್ಕನ್ಸಿಸ್ಟೆಂಟ್ ಅಂತಂದರೆ ಮಿಸ್ ಮ್ಯಾಚ್ ಆಗೋದು ಅಥವಾ ಅದನ್ನು ಒಪ್ಕೊಳ್ದೇ ಇರೋದು. ಕನ್ಸಿಸ್ಟೆಂಟ್ ಇರೋದು ಏನಾಗುತ್ತೆ? ಕಂಟಿನ್ಯೂ ಆಗುತ್ತೆ. ಇನ್ಕನ್ಸಿಸ್ಟೆಂಟ್ ಇರೋದು ವಾಯ್ಡ್ ಟು ದ ಎಕ್ಸ್ಟೆಂಟ್ ಆಫ್ ಇನ್ಕನ್ಸಿಸ್ಟೆನ್ಸಿ. ಒಂದು ಲಾ ಇದೆ, ಕೆಳಗಡೆ ಎಕ್ಸಾಂಪಲ್ ಕೊಡ್ತೇನೆ. ಒಂದು ಲಾ ಇದೆ, ಲಾದಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಿದೆ. ಆ ಸೆಕ್ಷನ್ಗಳಲ್ಲಿ ಸೆಕ್ಷನ್ 1, 2, 3 ಅಂತೆಲ್ಲ ಇರ್ಬೋದು. ಈಗ ಟು ದಿ ಎಕ್ಸ್ಟೆಂಟ್ ಆಫ್ ಇನ್ಕನ್ಸಿಸ್ಟೆನ್ಸಿ ಅಂತಂದರೆ ಸೆಕ್ಷನ್ 1 ಫಂಡಮೆಂಟಲ್ ರೈಟಿಗೆ ಏನು ಅಂತಂದರೆ ಏನು ತೊಂದರೆ ಕೊಡೋದಿಲ್ಲ, ಚೆನ್ನಾಗಿದೆ. ಸೆಕ್ಷನ್ 2 ಸಹ ಮ್ಯಾಚ್ ಆಗ್ತಾ ಇದೆ, ಅದು ಅಲೈನ್ ಆಗಿದೆ. ಅದು ಸೆಕ್ಷನ್ 3 ಇಲ್ಲಿ ಫಂಡಮೆಂಟಲ್ ರೈಟ್ ಜೊತೆ ಕನ್ಸಿಸ್ಟೆಂಟ್ ಆಗಿಲ್ಲ. ಆವಾಗ ಇಡೀ ಲಾನೇ ತೆಗೆದು ಹಾಕೋದಿಲ್ಲ. ಯಾವ ಸೆಕ್ಷನ್ನು ಇಲ್ಲಿ ಇನ್ಕನ್ಸಿಸ್ಟೆಂಟ್ ಆಗಿದೆಯೋ ಟು ದಿ ಎಕ್ಸ್ಟೆಂಟ್ ಆಫ್ ಇನ್ಕನ್ಸಿಸ್ಟೆನ್ಸಿ ಅದನ್ನು ಮಾತ್ರ ತೆಗೆದು ಹಾಕ್ತಾರೆ, ನಾಟ್ ದಿ ಎಂಟೈರ್ ಲಾ. ಅದಕ್ಕೆ ಒಂದು ಡಾಕ್ಟ್ರಿನ್ ಬರುತ್ತೆ, ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ ಅಂತ ಕರಿತೇವೆ. ಅದರ ಅರ್ಥ ಏನು? ದ ಡಾಕ್ಟ್ರಿನ್ ಅಲೋಸ್ ದಿ ವ್ಯಾಲಿಡ್ ಪಾರ್ಟ್ಸ್ ಆಫ್ ಎ ಲಾ ಟು ರಿಮೇನ್ ಇನ್ ಫೋರ್ಸ್ ಈವನ್ ಇಫ್ ಸಮ್ ಪಾರ್ಟ್ಸ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್. ಅಂತಂದರೆ ಒಂದು ಲಾದಲ್ಲಿ ಕೆಲವೊಂದು ವ್ಯಾಲಿಡ್ ಪಾರ್ಟ್ಗಳಿರುತ್ತೆ, ಅದು ದಟ್ ವಿಲ್ ರಿಮೇನ್ ಇನ್ ಫೋರ್ಸ್, ಅದು ಹಾಗೇ ಇರುತ್ತೆ. ಯಾವುದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿರುತ್ತೋ ಅದನ್ನು ಮಾತ್ರ ತೆಗೆದು ಹಾಕ್ತಾರೆ. ಇದು ಈ ಒಂದು ಡಾಕ್ಟ್ರಿನ್ ಬಂದಿರೋದು ಆರ್ಟಿಕಲ್ 13 ಕ್ಲಾಸ್ 1 ಅದರಿಂದಾನೆ. ಇದನ್ನು ಮುಖ್ಯವಾಗಿ RMDC ಸ್ಟೇಟ್ ಆಫ್ ಬಾಂಬೆ ಇದರಲ್ಲಿ ಅಫರ್ ಮಾಡಿದರು. ಕೇಸ್ ಇಂಪಾರ್ಟೆಂಟ್ ಅಲ್ಲ, ಆದರೆ ಈ ಡಾಕ್ಟ್ರಿನ್ ಇಂಪಾರ್ಟೆಂಟ್. ಅಂದರೆ ಸಪ್ರೇಟ್ ದಿ ಬ್ಯಾಡ್ ಫ್ರಾಮ್ ದಿ ಗುಡ್. ಈಗ ಯಾವುದೋ ಒಂದು ವ್ಯಕ್ತಿಗೆ ದೇಹದಲ್ಲಿ ಕೈಯಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಡಾಕ್ಟ್ರು ಈಗ ಕೈ ಇದ್ದರೆ ನಿಮ್ಮ ದೇಹ ಉಳಿಯೋದಿಲ್ಲ. ಈಗ ಕೆಲವೊಂದು ಕಡೆ ನೀವು ನೋಡಿರ್ಬೋದು, ಅಂದರೆ ಉದಾಹರಣೆಗೆ ನಿಮ್ಮ ಕೈ ಬೇರೆ ಒಂದು ವೈರಸ್ ಬಂದಿರಬಹುದು, ಗ್ಯಾಂಗ್ರೀನ್ ಅಂತ ಕರೀತಾರೆ ಅಲ್ವಾ. ಅಂಥ ರೋಗಗಳು ಬಂದಾಗ ಆ ಭಾಗವನ್ನೇ ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡದೇ ಇದ್ದರೆ ಅದು ಇಡೀ ದೇಹಕ್ಕೂ ಹರಡ್ಕೊಳ್ಳುತ್ತೆ. ಅವಾಗೇನು ಮಾಡ್ತಾರೆ? ಗುಡ್ ಪಾರ್ಟನ್ನು ಇಟ್ಕೊಳ್ತಾರೆ. ನಿಮ್ಮ ದೇಹವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಆ ಬ್ಯಾಡ್ ಪಾರ್ಟನ್ನು ಕಟ್ ಮಾಡಬೇಕು. ಇಲ್ಲೂ ಸಹ ಹಾಗೆ ಒಂದು ಲಾ ಇದೆ, ಲಾದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಕೆಟ್ಟದ್ದು ಅಂತಂದರೆ ಇಲ್ಲೇನು ಆ ಥರ ಕೆಟ್ಟದ್ದಲ್ಲ, ಫಂಡಮೆಂಟಲ್ ರೈಟ್ ಜೊತೆ ಮಿಸ್ಮ್ಯಾಚ್ ಆಗ್ತಾ ಇರೋದು ಅಲ್ವಾ, ಕನ್ಸಿಸ್ಟೆಂಟ್ ಆಗದೆ ಇರೋದು. ಅವಾಗ ಯಾವುದು ಗುಡ್ ಇದೆಯೋ ಅದನ್ನು ಇಟ್ಕೊಳ್ತಾರೆ, ಬ್ಯಾಡ್ ಇರೋದನ್ನು ಬಿಟ್ಕೊಳ್ತಾರೆ. ಸಪ್ರೇಟ್ ದಿ ಬ್ಯಾಡ್ ಫ್ರಾಮ್ ದಿ ಗುಡ್. ಎಕ್ಸಾಂಪಲ್ಲು ಇಂಡಿಯನ್ ಪೀನಲ್ ಕೋಡ್ 1860 ನೋಡಿ, ಕಂಟಿನ್ಯೂ ಆಗ್ತಾ ಇದೆ. ಆದರೆ ಯಾವುದು ಪ್ರೊವಿಷನ್ಗಳು ಇನ್ಕನ್ಸಿಸ್ಟೆಂಟ್ ಇದೆಯೋ ಅದು ಕಂಟಿನ್ಯೂ ಆಗಿಲ್ಲ. ಹಾಗಾದರೆ ಎಂಟೈರ್ IPCಯನ್ನು ವಾಯ್ಡ್ ಅಂತ ಹೇಳಲಿಕ್ಕಾಗಲ್ಲ, ಕೆಲವೊಂದನ್ನು ಮಾತ್ರ ಸ್ಟ್ರಕ್ ಡೌನ್ ಮಾಡ್ತಾರೆ. ಸೆಕ್ಷನ್ 377 ಡಿಸ್ಕಸ್ ಮಾಡಿದ್ವಿ, ನಾಸ್ ಫೌಂಡೇಶನ್ ಕೇಸು, ಹೋಮೋಸೆಕ್ಸುವಾಲಿಟಿ ಅಲ್ವಾ. ಸೆಕ್ಷನ್ 377 ಏನು ಹೇಳುತ್ತೆ ಅಂತಂದರೆ 3 ತರಹದ ಆ್ಯಕ್ಟ್ಗಳನ್ನು ಕ್ರಿಮಿನಲೈಸ್ ಮಾಡುತ್ತೆ: ಹೋಮೋಸೆಕ್ಸುವಾಲಿಟಿ, ಬೆಸ್ಟಿಯಾಲಿಟಿ, ಇನ್ಸೆಸ್ಟ್. ಹೋಮೋಸೆಕ್ಸುವಾಲಿಟಿ ಅಂತಂದರೆ ಸೇಮ್ ಸೆಕ್ಸ್ ರಿಲೇಷನ್ಸ್. ಬೆಸ್ಟಿಯಾಲಿಟಿ ಅಂತಂದರೆ ಇದರಲ್ಲಿ ಹ್ಯೂಮನ್ ಮತ್ತು ಆ್ಯನಿಮಲ್ ಇನ್ವಾಲ್ವ್ ಆಗಿರ್ತಾರೆ. ಇನ್ಸೆಸ್ಟ್ ಅಂತಂದರೆ ಕ್ಲೋಸ್ ರಿಲೇಟಿವ್ಸ್ ನಡುವೆ
ಅಂತಂದರೆ ಪೇರೆಂಟ್ಸು ಚೈಲ್ಡು ಅಥವಾ ಸಿಸ್ಟರು ಬ್ರದರು ಇವ್ರ ನಡುವೆ ಇರುವಂಥ ಅಂದರೆ ಸೆಕ್ಸ್ ಅಥವಾ ಅನೈತಿಕ ಸಂಬಂಧ, ಸೇಮ್ ಸೆಕ್ಸ್ ಅನ್ನೋ ಥರ ಇಲ್ಲಿ ಈ ಸೆಕ್ಸ್ಗಳು ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಆ ಥರ. ಇಲ್ಲಿ ನೋಡಿ 377 ಇದೆ, ಅದನ್ನು ರೆಡ್ ಡೌನ್ ಅಂತ ಕರೀತಾರೆ. ರೆಡ್ ಡೌನ್ ಅಂತಂದರೆ ಇಡೀ 377ಅನ್ನೇ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಲ್ಲ, ಅದರಲ್ಲಿ ಹೋಮೋಸೆಕ್ಷುವಾಲಿಟಿ ಮಾತ್ರ ಅನ್ಕಾನ್ಸ್ಟಿಟ್ಯೂಷನಲ್, ಅದನ್ನು ಮಾತ್ರ ಕಂಟಿನ್ಯೂ ಮಾಡೋದಿಲ್ಲ ಅಲ್ವಾ. ಅದನ್ನು ಕ್ರಿಮಿನಲೈಸ್ ಮಾಡಿತ್ತು. ಕ್ರಿಮಿನಲೈಸ್ ಮಾಡಿರೋದು ಹೋಮೋಸೆಕ್ಷುವಾಲಿಟಿ, ಆ ಕ್ರಿಮಿನಲೈಸೇಷನನ್ನು ತೆಗೆದುಹಾಕಿದ್ರು. ಆದರೆ ಉಳಿದಿರೋ ಪಾರ್ಟು ಬೆಸ್ಟಿಯಾಲಿಟಿ, ಇನ್ಸೆಸ್ಟು ಇದೆಯಲ್ವಾ, ಇದು ಇನ್ನೂ ಸಹ ಇದೆ. ಇಡೀ 377ನೇ ಕ್ಯಾನ್ಸಲ್ ಮಾಡಿಲ್ಲ. ಅದಕ್ಕೆ ಹೇಳೋದು ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ. ಯಾವುದು ಬೇಡವೋ ಅದನ್ನು ಬಿಡ್ತೇವೆ, ಯಾವುದು ಬೇಕೋ ಅದನ್ನು ಇಟ್ಕೊಳ್ತೇವೆ. ನವತೇಜ್ ಸಿಂಗ್ ಜೋಹರ್ ಯೂನಿಯನ್ ಆಫ್ ಇಂಡಿಯಾ ಕೇಸು ಮೊದಲು ಬರ್ಕೊಂಡಿದ್ರಿ, ಈಗ ಮತ್ತೆ ಬರ್ಕೊಳ್ಳೋದು ಬೇಡ. ಹೆಲ್ಡ್ ದಟ್ ಕ್ರಿಮಿನಲೈಸಿಂಗ್ ಕನ್ಸೆನ್ಸುವಲ್ ಸೇಮ್ ಸೆಕ್ಸ್ ರಿಲೇಷನ್ಸ್ ಅಡಲ್ಟ್ಸ್, ಅದರಿಂದ ಏನಾಗ್ತಾ ಇದೆ, ಆರ್ಟಿಕಲ್ 14, ಆರ್ಟಿಕಲ್ 15, 19, 21 ಇದೆಲ್ಲದಕ್ಕೂ ವೈಲೇಷನ್ ಆಗ್ತಾ ಇದೆ. ಹಾಗಾಗಿ ಈ ಹೋಮೋಸೆಕ್ಷುವಾಲಿಟಿಯನ್ನು ಮಾತ್ರ ಕ್ರಿಮಿನಲೈಸ್ ಇರೋದನ್ನು ತೆಗೆದುಹಾಕಿದ್ರು, ಉಳಿದಿರೋದನ್ನು ಹಾಗೆ ಇಟ್ಕೊಂಡಿದ್ದಾರೆ. ಸೆಕ್ಷನ್ 377 ವಾಸ್ ನಾಟ್ ಎಂಟೈರ್ಲಿ ಅನ್ಕಾನ್ಸ್ಟಿಟ್ಯೂಷನಲ್, ಓನ್ಲಿ ಪಾರ್ಟ್ಲಿ ಇನ್ವ್ಯಾಲಿಡ್, ಕೆಲವೊಂದು ಭಾಗ ಮಾತ್ರ ಇನ್ವ್ಯಾಲಿಡ್. ಅದಕ್ಕೆ ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ ಅಂತ ನಾವು ಕರಿಬಹುದು. ಇನ್ನೊಂದು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತಿದೆ, ಇದನ್ನು ಕೇಳ್ಕೊಳ್ಳಿ. ಎಕ್ಲಿಪ್ಸ್ ಅಂತಂದ್ರೆ ಏನು? ಗ್ರಹಣ ಅಲ್ವಾ. ಗ್ರಹಣ ಆದಾಗ ಏನಾಗುತ್ತೆ, ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಹೇಳ್ತೇವೆ. ಗ್ರಹಣ ಆದಾಗ ನಮಗೆ ಆ ಒಂದು ಸೂರ್ಯಗ್ರಹಣ ಆದರೆ ಸೂರ್ಯ ಕಾಣಿಸೋದಿಲ್ಲ, ಚಂದ್ರಗ್ರಹಣ ಆದಾಗ ಚಂದ್ರ ಕಾಣಿಸೋದಿಲ್ಲ, ಸುತ್ತ ಮರೆಯಾಗಿರುತ್ತೆ. ಗ್ರಹಣ ಮುಗಿದ್ಮೇಲೆ ಮತ್ತೆ ಕಾಣಿಸುತ್ತೆ ಅಲ್ವಾ ಸೂರ್ಯ ಅಥವಾ ಚಂದ್ರ. ಇಲ್ಲಿ ಹೇಳೋದೇನು, ಒಂದು ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಇದೆ. ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮೊದಲಿನ ಲಾ, ದಟ್ ಮೇಡ್ ಬಿಫೋರ್ 26 ಜನವರಿ 1950. ಈ ಒಂದು ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಫಂಡಮೆಂಟಲ್ ರೈಟ್ಸ್ ಜೊತೆ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಆವಾಗ ಅದು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅವಾಗೇನು ಮಾಡ್ತಾರೆ, ಇಟ್ ಡಸ್ ನಾಟ್ ಬಿಕಮ್ ಡೆಡ್, ಕಂಪ್ಲೀಟಾಗಿ ಡೆಡ್ ಅಂತ ಹೇಳೋದಿಲ್ಲ, ಇಟ್ ಓನ್ಲಿ ಎಕ್ಲಿಪ್ಸ್ಡ್. ಎಕ್ಲಿಪ್ಸ್ ಅಂತಂದರೆ ಶ್ಯಾಡೋ, ಮರೆಯಲಿದೆ ಅದು. ಈಗ ಫಂಡಮೆಂಟಲ್ ರೈಟು ಮೇಲ್ಗಡೆ ಇದೆ, ಅದ್ರ ಕೆಳಗಡೆ ನೆರಳಿನಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ ಒಂದು ಹಳೇಲೋ. ಯಾವಾಗ ಒಂದು ಕಾನ್ಫ್ಲಿಕ್ಟ್ ಇದೆಯೋ ಆವಾಗ ಅದು ಕೆಳಗಡೆ ಇರುತ್ತೆ ಅಥವಾ ಶಾಡೋ ಝೋನಲ್ಲಿ ಇರುತ್ತೆ, ಎಕ್ಲಿಪ್ಸ್ ಆಗಿರುತ್ತೆ. ಆ ಒಂದು ಕಾನ್ಫ್ಲಿಕ್ಟ್ ರಿಮೂವ್ ಆದ ತಕ್ಷಣ ಮತ್ತೆ ಅದು ಆ್ಯಕ್ಟಿವ್ ಆಗುತ್ತೆ. ಒನ್ಸ್ ದಿ ಕಾನ್ಫ್ಲಿಕ್ಟ್ ಇಸ್ ರಿಮೂವ್ಡ್, ಉದಾಹರಣೆಗೆ ಯಾವ ಥರ ರಿಮೂವ್ ಮಾಡುತ್ತೆ ಕಾನ್ಫ್ಲಿಕ್ಟ್ ಅಂತಂದರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬಹುದು ಮುಂದೆ ಒಂದಿನ ಅಲ್ವಾ. ಕೆಲವೊಂದು ಪಾರ್ಟನ್ನು ಅಮೆಂಡ್ ಮಾಡಿ ಹಳೇ ಲಾನು ಇರಬೇಕು, ಫಂಡಮೆಂಟಲ್ ರೈಟ್ಸು ಇರಬೇಕು ಅಂತ ಕೆಲವೊಂದನ್ನು ತರಬಹುದು. ಆ ತಂದಾಗ ಮತ್ತೆ ಹಳೆ ಲಾ ರಿವೈವ್ ಆಗುತ್ತೆ, ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಏನು, ಸಿಂಪಲ್ ಆಗಿ ಒಂದು ಲಾ ಇದೆ, ಮೊದಲು ಲಾಗೆ ಫಂಡಮೆಂಟಲ್ ರೈಟ್ಸಿಗೆ ಕಾನ್ಫ್ಲಿಕ್ಟ್ ಇದೆ. ಕಾನ್ಫ್ಲಿಕ್ಟನ್ನು ರಿಸಾಲ್ವ್ ಮಾಡಲಿಕ್ಕೆ ಇಡೀ ಲಾನೇ ಅವರು ಡೆಡ್ ಅಂತ ಈಗ ಡಿಕ್ಲೇರ್ ಮಾಡ್ತಾ ಇಲ್ಲ, ಅದರ ಬದಲು ಅದನ್ನು ಶ್ಯಾಡೋ, ಒಂದು ಎಕ್ಲಿಪ್ಸ್ ಥರ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತ ಯಾಕೆ ಯೂಸ್ ಮಾಡ್ತೇವೆ ಅಂತಂದರೆ, ಫಂಡಮೆಂಟಲ್ ರೈಟಿಗೆ ಜಾಸ್ತಿ ಮಹತ್ವ ಕೊಟ್ಟು ಇದನ್ನು ಹಿಂಬದಿಗೆ ಸರಿಸಿದ್ದಾರೆ. ಯಾವಾಗ ಈ ಕಾನ್ಫ್ಲಿಕ್ಟನ್ನು ಮುಂದೆ ಯಾವತ್ತಾದರೂ ಒಂದು ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ರಿಸಾಲ್ವ್ ಆಗಿಬಿಟ್ರೆ, ಕಾನ್ಫ್ಲಿಕ್ಟ್ ರಿಸಾಲ್ವ್ ಆದರೆ ಆವಾಗ ಮತ್ತೆ ಇದು ಆ್ಯಕ್ಟಿವ್ ಆಗುತ್ತೆ. ಗ್ರಹಣ ಅಂದರೆ ಹಾಗೆ ಅಲ್ವಾ, ಗ್ರಹಣ ಕಾಲದಲ್ಲಿ ಮಾತ್ರ ಕಾಣಿಸೋದಿಲ್ಲ, ಗ್ರಹಣ ಮುಗಿದ್ಮೇಲೆ ಮತ್ತೆ ಕಾಣಿಸುತ್ತೆ. ಅದೇ ಇದು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಇದು ಭಿಕಾಜಿ ನಾರಾಯಣ್ ಥಕಾಸ್ ಮತ್ತು ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಈ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಡೆವಲಪ್ ಮಾಡಿರುವಂಥ ಒಂದು ಕಾನ್ಸೆಪ್ಟ್. ಹಾಗಾಗಿ 1950 ವೈಲೇಟ್ ಆಗಿಬಿಟ್ರೆ ಒಂದು ಲಾ ಮಾಡಿದ್ದಾರೆ, ಫ್ರೀಡಮ್ ಆಫ್ ಟ್ರೇಡ್ ಅಂತ. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆದಮೇಲೆ 19 Clause 6 ಚೇಂಜ್ ಮಾಡ್ತಾರೆ, ಆಮೇಲೆ ಮತ್ತೆ ಎಕ್ಲಿಪ್ಸ್ ರಿಮೂವ್ ಆಗುತ್ತೆ. ಇದನ್ನು 19 Clause 6 ನಾವು ನೋಡ್ತೇವೆ. ಇದೆರಡು ಬಹಳ ಇಂಪಾರ್ಟೆಂಟ್ ಅಲ್ವಾ. ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತಂದರೆ ಪ್ರೀ ಕಾನ್ಸ್ಟಿಟ್ಯೂಷನ್ ಲಾಸ್ ಓನ್ಲಿ, ನಾಟ್ ವೈಡ್ ಅಂತ ಇನ್ನೂ ಪ್ರೂವ್ ಆಗೋದಿಲ್ಲ, ಓನ್ಲಿ ಇನ್ಆಪರೇಟಿವ್. ಎಕ್ಲಿಪ್ಸ್ ಅಂಡರಲ್ಲಿ ಇದೆ ಅಂತ ಹೇಳ್ಬೋದು. ಇನ್ಆಪರೇಟಿವ್ ಆಗಿದೆ, ಅಮೆಂಡ್ಮೆಂಟ್ ಆದಮೇಲೆ ಮತ್ತೆ ರಿವೈವ್ ಆಗುತ್ತೆ. ಫಾರ್ ಪೋಸ್ಟ್ 1950 ಲಾ ಇಟ್ ಇಸ್ ನಾಟ್ ಅಪ್ಲಿಕೇಬಲ್, ಸಚ್ ಲಾಸ್ ಆರ್ ವೈಡ್ ಅಬ್ ಇನಿಷಿಯೋ. ಹೌದು, ಇಲ್ಲೇನು ಹೇಳ್ತಾ ಇದ್ದಾರೆ, 1950 ಕಾನ್ಸ್ಟಿಟ್ಯೂಷನ್ ಬಂದಿರೋದು, ಹಳೆ ಲಾಗಳಿಗೆ ಇದು ಅಪ್ಲೈ ಆಗುತ್ತೆ.
ಒಂದು ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ, ಒಂದು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸು. ಕೆಲವೊಂದು ಲಾಗಳನ್ನು ಬೇಕು ಅಂತಾನೆ 1950 ನಂತರ ಫಂಡಮೆಂಟಲ್ ರೈಟ್ ವೈಲೇಟ್ ಮಾಡೋ ಥರ ತಂದರೆ ಆವಾಗ ಈ ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಇದೆಲ್ಲ ಅಪ್ಲೈ ಆಗೋದಿಲ್ಲ. ಆವಾಗ ಅಂಥ ಲಾಗಳು ವಾಯ್ಡ್ ಅಬ್ ಇನಿಷಿಯೋ. ಫಂಡಮೆಂಟಲ್ ರೈಟ್ ಆಲ್ರೆಡಿ ಇದೆ ಅಂತ ಗೊತ್ತಿದೆ ನಿಮಗೆ, ಆದರೂ ಸಹ ಅದನ್ನು ವೈಲೇಟ್ ಮಾಡೋ ಲಾ ತಂದುಬಿಟ್ರೆ ಅದು ಸ್ಟಾರ್ಟಿಂಗಿಂದಾನೇ ಇನ್ವ್ಯಾಲಿಡು. ಸಚ್ ಲಾಸ್ ಆರ್ ಇನ್ವ್ಯಾಲಿಡ್ ಫ್ರಾಮ್ ದಿ ಬಿಗಿನಿಂಗ್ ಅಲ್ವಾ. ಹಾಗಾಗಿ ಈ ಒಂದು ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ, ಎಕ್ಲಿಪ್ಸು ಪೋಸ್ಟ್ 1950 ಲಾಗಳಿಗೆ ಅಪ್ಲೈ ಆಗೋದಿಲ್ಲ. ಡಾಕ್ಟ್ರಿನ್ ಆಫ್ ಡಿಫರೆನ್ಸ್ ನೋಡ್ಕೊಳ್ಳಿ. ಸೆವೆರಬಿಲಿಟಿ ಅಂತಂದರೆ ನಾನು ಹೇಳ್ತಾ ಇದ್ದೆ ಸೆವೆರಬಿಲಿಟಿ ಅಪ್ಲೈ ಆಗುತ್ತೆ, ಎಕ್ಲಿಪ್ಸ್ ಬಗ್ಗೆ ಹೇಳ್ತಾ ಇರೋದು. ಎಕ್ಲಿಪ್ಸು ಹಿಂದಿನ ಲಾಗಳಿಗೆ ಅಪ್ಲೈ ಆಗುತ್ತೆ ಅಷ್ಟೇ, ಮುಂದೆ ಬರೋದಕ್ಕೆ ಅಪ್ಲೈ ಆಗೋದಿಲ್ಲ. ಸಿವಿಯರಬಿಲಿಟಿ ಅಪ್ಲೈ ಆಗುತ್ತೆ. ಯಾಕಂದರೆ ಈಗ 377 ಸಹ ನೋಡಿದ್ವಲ್ವ, ಕೆಲವೊಂದು IPC ಸೆಕ್ಷನ್ಗಳು ಮತ್ತು ಕೆಲವೊಂದು ಪಾರ್ಟ್ಗಳು ಕರೆಕ್ಟಾಗಿ ಎರಡು ಕಡೆ ಅಪ್ಲೈ ಆಗ್ಬೋದು. ಸೆವೆರಬಿಲಿಟಿಯಲ್ಲಿ ಓನ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಪಾರ್ಟ್ಸ್ ಸ್ಟ್ರಕ್ ಡೌನ್ ಮಾಡ್ತಾರೆ. ಬೋತ್ ಪ್ರೀ ಮತ್ತು ಪೋಸ್ಟ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಎಕ್ಲಿಪ್ಸ್ ಮಾತ್ರ ನಾನು ಹೇಳಿದ್ದು ಓನ್ಲಿ ಪ್ರೀ 1950 ಲಾ. ಎರಡನ್ನು ನೋಡ್ಕೊಳ್ಳಿ. ಯಾವ್ದು ಬರ್ಕೊಳ್ಬೇಕಾಗಾದ್ರೆ ಇಲ್ಲಿ ಹೇಳ್ತೇನೆ ನೋಡಿ. ಮೇಲ್ಗಡೆ ಇದನ್ನು ಬರ್ಕೊಂಡ್ರಿ, ಇದನ್ನು ಬರ್ಕೊಂಡಾದ್ಮೇಲೆ ಆರ್ಟಿಕಲ್ ನೋಡಿ, ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ 13 ಕ್ಲಾಸ್ 1 ಇಲ್ಲಿ ಬರ್ಕೊಳ್ಬೇಕಾಗಿರೋದು 13 ಕ್ಲಾಸ್ 1 ಅಂತ ಇಲ್ಲಿ ಬರ್ಸಿದ್ದೀನಲ್ವಾ. ಈ ಪಾರ್ಟ್ ಇಷ್ಟನ್ನು ಬರ್ಕೊಳ್ಬೇಕಿಲ್ಲಿ. ಇದನ್ನು ತೆಗಿತೇನೆ ಇಲ್ಲಿ ಒಂದು ಸಾರಿ ರೀಲೋಡ್ ಮಾಡಿ ಮತ್ತೆ ತೋರಿಸ್ತೇನೆ. ಈ ಪಾರ್ಟನ್ನು ಬರ್ಕೊಳ್ಳಿ, ಪಾಸ್ ಮಾಡಿ. ಇಲ್ಲಿಂದ ಇಷ್ಟು ಬರಬೇಕು. ಇಷ್ಟು ಬರ್ಕೊಂಡು ಪಾಸ್ ಮಾಡಿ ಬರ್ಕೊಳ್ಳಿ. ಇಷ್ಟು ಬರ್ಕೊಂಡಾದ್ಮೇಲೆ ನೆಕ್ಸ್ಟು ಇದನ್ನು ಬರ್ಕೊಳ್ಳಿ. ಡಿಫ್ರೆನ್ಸ್, ಈ ಬಾಕ್ಸ್ ಡಾಕ್ಟ್ರಿನ್ ಯಾವುದು, ಮೀನಿಂಗ್ ಏನು, ಯಾವುದಕ್ಕೆ ಅಪ್ಲೈ ಆಗುತ್ತೆ. ನಾನು ಅವಾಗ ಇದು ಎರಡದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದೆ, ಆವಾಗ ಮಿಸ್ ಆಗಿ. ಇದು ಸಿವಿಯರಬಿಲಿಟಿ ಕರೆಕ್ಟ್ ಇದೆ, ಆದರೆ ಎಕ್ಲಿಪ್ಸು 1950ಗೆ ಮಾತ್ರ ಅಪ್ಲೈ ಆಗೋದು, ನಂತರ ಬರೋದಕ್ಕೆ. ಈಗಲೂ ಪ್ರೀ 1950 ಮೊದಲಿಂದಕ್ಕೆ ಮಾತ್ರ ಅಪ್ಲೈ ಆಗೋದು. ಎರಡರಲ್ಲೂ ಕರೆಕ್ಟಾಗಿ ನೋಡ್ಕೊಳ್ಳಿ, ಬರ್ಕೊಳ್ಳಿ ಒಂದು ಸಾರಿ. ಸೆವೆರಬಿಲಿಟಿ ಏನಾಗುತ್ತೆ ಇನ್ನೊಂದು ಸಾರಿ ಹೇಳ್ತೇನೆ. ಬೋತ್ ಪ್ರೀ ಮತ್ತು ಪೋಸ್ಟ್ ಎರಡದಕ್ಕೂ ಅಪ್ಲೈ ಆಗುತ್ತೆ. ಎಕ್ಲಿಪ್ಸು ಪ್ರೀ 1950 ಲಾ ಅದಕ್ಕೆ ಮಾತ್ರ ಅಪ್ಲೈ ಆಗೋದು. ಅಂದರೆ ನಾನು ಆ್ಯಕ್ಚುಲಿ ನನ್ನ ಲರ್ನಿಂಗ್ ಮೆಥಡಾಲಜಿ ಏನಂತಂದರೆ, ನಾನು ಬೈ ಹಾರ್ಟ್ ಮಾಡೋದಿಲ್ಲ ಇದನ್ನೆಲ್ಲ. ಯಾವಾಗಲೂ ಜಸ್ಟು ಎಕ್ಸಾಮ್ ಟೈಮ್ನಲ್ಲಿ ಮಾತ್ರ ರೀಕಾಲ್ ಮಾಡ್ಕೊಳ್ತೇನೆ. ಅದಕ್ಕಿಂತ ಮೊದಲು ಅದನ್ನು ಎಕ್ಸ್ಪ್ಲನೇಷನನ್ನು ಜಸ್ಟ್ ಓದ್ತಾ ಇರ್ತೇನೆ. ಹಾಗಾಗಿ ಕೆಲವೊಂದು ಸಾರಿ ಕನ್ಫ್ಯೂಷನ್ ಇರುತ್ತೆ. ಆದರೆ ನೀವು ಆ್ಯಕ್ಟಿವ್ ರಿಕಾಲ್ ಮಾಡ್ತಾಯಿರಿ, ಯಾಕಂದರೆ ನೆಕ್ಸ್ಟ್ ಇಯರ್ ನೀವು ಬರಿತಾ ಇರೋರು. ನಾನು ಯಾವ ವರ್ಷ ಬರಿತೀನೋ ಅದಕ್ಕೆ ಆ ಸಂದರ್ಭದಲ್ಲಿ ಇದನ್ನು ಜಾಸ್ತಿ ಫೋಕಸ್ ಮಾಡಿ ಅವಾಗ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇನೆ. ಸೆವೆರಬಿಲಿಟಿ ಬೋತ್ ಪ್ರೀ ಮತ್ತು ಪೋಸ್ಟ್ 1950 ಲಾ, ಎಕ್ಲಿಪ್ಸು ಓನ್ಲಿ ಪ್ರೀ 1950 ಲಾ. ಇದಿಷ್ಟು ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಇದಾದಮೇಲೆ ಆರ್ಟಿಕಲ್ 13(2)(3 ಒಂದನೇದು ನೋಡಿದ್ವಿ. ಈಗ 13 ಅದರ 2ನೇ ಪಾರ್ಟು 3ನೇ ಪಾರ್ಟ್ ಪೋಸ್ಟ್ ಕಾನ್ಸ್ಟಿಟ್ಯೂಷನಲ್ ಲಾಸ್ ಮತ್ತು ಜುಡಿಷಿಯಲ್ ರಿವ್ಯೂ ಅಲ್ವಾ. ಆರ್ಟಿಕಲ್ 13 ಕ್ಲಾಸ್ 1 ಯಾವುದ್ರ ಬಗ್ಗೆ ಹೇಳ್ತಾ ಇದೆ, ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಬಗ್ಗೆ ಹೇಳ್ತಾ ಇದೆ. ಆರ್ಟಿಕಲ್ 13 ಕ್ಲಾಸ್ 2 ಏನು ಹೇಳುತ್ತೆ, ಇಟ್ ರೆಸ್ಟ್ರಿಕ್ಟ್ಸ್ ಸ್ಟೇಟ್ ಫ್ರಾಮ್ ಮೇಕಿಂಗ್ ಫ್ಯೂಚರ್ ಲಾಸ್ ದಟ್ ವೈಲೇಟ್ ಫಂಡಮೆಂಟಲ್ ರೈಟ್ಸ್. ಇನ್ನು ಮುಂದೆ ಸಹ ನೀವು ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡೋ ರೀತಿ ಯಾವುದೇ ಲಾನ ತರಬಾರ್ದು. ಅಂದರೆ ಇದು ಹೇಗೆ ಗೊತ್ತಾಗುತ್ತೆ ಹಾಗಾದರೆ ನೋಡಿ, 3 ಆರ್ಗನ್ ಇದೆ. ಮತ್ತೆ ಹೇಳ್ತಾ ಇದ್ದೇನೆ, ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಈಗ ಲಾಗಳನ್ನು ತರೋದು, ಎಕ್ಸಿಕ್ಯೂಟ್ ಮಾಡೋದು ಯಾರ ಕೆಲಸ? ಲೆಜಿಸ್ಲೇಚರು, ಮತ್ತು ಎಕ್ಸಿಕ್ಯೂಟಿವ್ಸ್. ಜುಡಿಷಿಯರಿ ಕೆಲಸ ಏನು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ಒಂದು ಕಾನೂನು ಬಂದಿದೆ, ಕಾನೂನು ತಂದಿರೋರು ಲೆಜಿಸ್ಲೇಚರ್ ಸೆಕ್ಷನ್ನು, ಅದನ್ನು ಎಕ್ಸಿಕ್ಯೂಟಿವ್ಸ್ಗಳು ಇಂಪ್ಲಿಮೆಂಟ್ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಸಪ್ರೇಷನ್ ಇಲ್ಲ. ಲೆಜಿಸ್ಲೇಚರು ಮತ್ತು ಎಕ್ಸಿಕ್ಯೂಟಿವ್ಸ್ಗಳಿಗೆ ಸಪ್ರೇಷನ್ ಇಲ್ಲ.
ಸಪ್ರೇಷನ್ ಆಫ್ ಪವರ್ ಟಾಪಿಕ್ ನೆನಪಾಗ್ತಾ ಇದೆಯಾ? ಸಪ್ರೇಷನ್ ಆಫ್ ಪವರ್ನಲ್ಲಿ ಎಕ್ಸಿಕ್ಯೂಟಿವ್ಸ್ ಆಲ್ಸೋ ಪಾರ್ಟ್ ಆಫ್ ದಿ ಲೆಜಿಸ್ಲೇಚರ್. ಹಾಗಾಗಿ ಇವರೇ ತಂದಿರೋ ಕಾನೂನು ಇವರೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ನಾವು ಚೆಕ್ ಮಾಡಿ ಅಂತ ಹೇಳಿದರೆ ನಿಮ್ಮ ಹತ್ರ ನಿಮ್ಮ ಆನ್ಸರ್ ಶೀಟ್ ಚೆಕ್ ಮಾಡೋ ಥರ ಅದು ಅಲ್ವಾ? ನೀವೇ ನಿಮ್ಮ ಆನ್ಸರ್ ಶೀಟ್ ಚೆಕ್ ಮಾಡಿದರೆ ನೀವು ಫುಲ್ ಮಾರ್ಕ್ಸ್ ಕೊಟ್ಕೊಳ್ತೀರಾ. ಇವರೇ ಚೆಕ್ ಮಾಡಿಕೊಂಡ್ರೆ ಎಲ್ಲ ಸರಿ ಅಂತಲೇ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇವ್ರು ತಂದಿರೋ ಲಾಗಳು ಫಂಡಮೆಂಟಲ್ ರೈಟ್ ಜೊತೆ ಮ್ಯಾಚ್ ಆಗ್ತಾ ಇದೆಯಾ ಅಥವಾ ಅದನ್ನು ವೈಲೇಟ್ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಇವ್ರ ಹತ್ರನೇ ಕೇಳ್ಕೊಂಡ್ರೆ ಎಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಚೆಕ್ ಮಾಡೋರು ಯಾರು? ಜುಡಿಷಿಯರಿ. ಅದಕ್ಕೋಸ್ಕರನೇ ಈ ಆರ್ಟಿಕಲ್ ಇದೆ, ಆರ್ಟಿಕಲ್ 13 ಕ್ಲಾಸ್ 2. ಇದೇನು ಹೇಳುತ್ತೆ? ರೆಸ್ಟ್ರಿಕ್ಟ್ ದ ಸ್ಟೇಟ್ ಫ್ರಾಮ್ ಮೇಕಿಂಗ್ ಫ್ಯೂಚರ್ ಲಾ. ಮುಂದೆ ಯಾವುದೇ ಲಾ ಮಾಡೋದಿದ್ರು ಆ ಲಾ ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಬಾರ್ದು. ವೈಲೇಟ್ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡೋದು ಯಾವುದು? ಜುಡಿಷಿಯರಿ. ಅದರಿಂದಾನೇ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಆಫ್ ಜುಡಿಷಿಯಲ್ ರಿವ್ಯೂ ಹುಟ್ಕೊಳುತ್ತೆ ಅಲ್ವಾ? ಏನಾಗುತ್ತೆ ಜುಡಿಷಿಯಲ್ ರಿವ್ಯೂ ಅಂತಂದರೆ, ಜುಡಿಷಿಯರಿಗೆ ಒಂದು ಪವರ್ ಬರುತ್ತೆ. ಏನು ಪವರ್ ಅಂತಂದರೆ, ಯಾವುದೇ ಒಂದು ಲಾ ಕಾನ್ಸ್ಟಿಟ್ಯೂಷನ್ಗೆ ಇನ್ಕನ್ಸಿಸ್ಟೆಂಟ್ ಆಗಿದ್ದರೆ ಅದನ್ನು ಜುಡಿಷಿಯರಿ ಸ್ಟ್ರೈಕ್ ಡೌನ್ ಮಾಡಬಹುದು. 13 ಕ್ಲಾಸ್ 2 ನೀವು ಬರ್ಕೋಬೇಕಾಗಿರೋದು ಇದು, ಆರ್ಟಿಕಲ್ 13 ಕ್ಲಾಸ್ 2. ಇದನ್ನು ಹೇಳ್ತಾನೆ, ಹೇಳಿದ್ಮೇಲೆ ಬರ್ಕೊಳ್ಳಿ. 13 ಕ್ಲಾಸ್ 2 ಏನು ಹೇಳುತ್ತೆ? ಪ್ರೊಹಿಬಿಷನ್ ಆನ್ ಸ್ಟೇಟ್. ದ ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಲಾ which takes away or abridges the fundamental rights conferred by this part, and this law made in contravention shall, to the extent of contravention, be void. ಏನಂದ್ರೆ ಅರ್ಥ? ಸ್ಟೇಟ್ ಅಂದರೆ ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಟಿವ್, ಲೋಕಲ್ಲು, ಎಕ್ಸಿಕ್ಯೂಟಿವ್ ಬಾಡೀಸು. ಗೊತ್ತಿದೆ ನಿಮಗೆ ಸ್ಟೇಟ್ ಅಂದರೆ ಏನು ಅಂತ. ಎನಿ ಲಾ ದಟ್ ಅಬ್ರಿಜಸ್, ಟೇಕ್ಸ್ ಅವೇ ಆರ್ ಮಾಡಿಫೈಸ್ ಫಂಡಮೆಂಟಲ್ ರೈಟನ್ನು ಏನೇ ಚೇಂಜಸ್ ಮಾಡಿದ್ರು ಅದು ಬಿಗಿನಿಂಗಿಂದ ವಾಯ್ಡ್ ಆಗಿರುತ್ತೆ. ಬಿಗಿನಿಂಗಿಂದ ಅದು ನಲ್ ಆ್ಯಂಡ್ ವಾಯ್ಡ್, ಇನ್ವ್ಯಾಲಿಡ್ ಆಗಿರುತ್ತೆ. ಈ ಒಂದು ಆರ್ಟಿಕಲ್ 13 ಕ್ಲಾಸ್ 2 ಏನು ಹೇಳುತ್ತೆ ಅಂತಂದರೆ, ಫಂಡಮೆಂಟಲ್ ರೈಟೇ ಯಾವಾಗಲೂ ಮುಖ್ಯ ಆರ್ಡಿನರಿ ಲಾಗಿಂತ ಅಂತ ಹೇಳುತ್ತೆ. ಈ ಬಾಕ್ಸಲ್ಲಿ ಇರೋದನ್ನು ಬರೆದಿಟ್ಕೊಳ್ಳಿ. ಇಲ್ಲಿ ಬಂದಿರೋ ಕಾನ್ಸೆಪ್ಟ್ ಜುಡಿಷಿಯಲ್ ರಿವ್ಯೂ. ಪವರ್ ಆಫ್ ದಿ ಕೋರ್ಟ್ಸ್ ಟು ಎಕ್ಸಾಮೈನ್ the constitutionality of legislative enactments and executive orders. ಏನಿದ್ರ ಅರ್ಥ? ಕೋರ್ಟ್ಸ್ಗಳಿಗೆ ಇರುವಂಥ ಪವರು ಏನು ಮಾಡಲಿಕ್ಕೆ? ಎಕ್ಸಾಮೈನ್ ದಿ ಕಾನ್ಸ್ಟಿಟ್ಯೂಷನಾಲಿಟಿ, ಸಂವಿಧಾನಾತ್ಮಕವಾಗಿದೆಯಾ ಯಾವುದು? ಲೆಜಿಸ್ಲೇಟಿವ್ ಎನಾಕ್ಟ್ಮೆಂಟು, ಎಕ್ಸಿಕ್ಯೂಟಿವ್ ಆರ್ಡರ್ಗಳು. ಅದನ್ನು ಚೆಕ್ ಮಾಡುವಂಥ ಪವರು, ರಿವ್ಯೂ ಮಾಡುವಂಥ ಪವರು ಜುಡಿಷಿಯರಿ ಇರೋದು. ಅದಕ್ಕೆ ನಾವು ಜುಡಿಷಿಯಲ್ ರಿವ್ಯೂ ಅಂತ ಕರೀತೇವೆ. ಒರಿಜಿನ್ ಇರೋದು ಎಲ್ಲಿ? ಆರ್ಟಿಕಲ್ 13 ಕ್ಲಾಸ್ 2 ಅಲ್ಲಿ. ಆದರೆ ನೋಡಿ, ಟರ್ಮ್ ಜುಡಿಷಿಯಲ್ ರಿವ್ಯೂ ಇಸ್ ನಾಟ್ ಎಕ್ಸ್ಪ್ರೆಸ್ಲಿ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನಲ್ಲಿ ಜುಡಿಷಿಯಲ್ ರಿವ್ಯೂ ಅನ್ನೋ ಟರ್ಮ್ ಇಲ್ಲ. ಇದು ಫಿಲಿಮ್ಸಿಗೂ ಇಂಪಾರ್ಟೆಂಟು, ಮೇನ್ಸಿಗೂ ಇಂಪಾರ್ಟೆಂಟು. ಇಟ್ ಈಸ್ ಇಂಪ್ಲೈಡ್ ಥ್ರೂ ಆರ್ಟಿಕಲ್ 13 ಕ್ಲಾಸ್ 2. 13 ಕ್ಲಾಸ್ 2 ಅನ್ನು ಇಟ್ಕೊಂಡು ನಾವು ಇಂಪ್ಲೈ ಮಾಡ್ಕೊಂಡಿದ್ದೇವೆ ಅಷ್ಟೇ. ಅದನ್ನು ಮೆನ್ಷನ್ ಮಾಡಿಲ್ಲ. ಜುಡಿಷಿಯಲ್ ರಿವ್ಯೂ ಅನ್ನೋದನ್ನು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿಲ್ಲ. ವೆನ್ ಅ ಲಾ ವೈಲೇಟ್ಸ್ FR, ಜುಡಿಷರಿ ಹ್ಯಾಸ್ ದಿ ಪವರ್ ಟು ಡಿಕ್ಲೇರ್ ಇಟ್ ವಾಯ್ಡ್. ಯಾವಾಗಾದರೂ ಒಂದು ಲಾ ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಿದರೆ ಆವಾಗ ಅದನ್ನು ಜುಡಿಷಿಯರಿ ವಾಯ್ಡ್ ಅಂತ ಡಿಕ್ಲೇರ್ ಮಾಡಬಹುದು. ಪ್ರೊಸೆಸ್ ಫ್ಲೋ ನೋಡಿ. ಲಾ ಎನಾಕ್ಟ್ ಮಾಡ್ತಾರೆ, ಮೊದಲು ಜುಡಿಷಿಯರಿ ರಿವ್ಯೂ ಮಾಡುತ್ತೆ. ಒಂದು ವೇಳೆ ಕಾನ್ಸ್ಟಿಟ್ಯೂಷನ್ ಜೊತೆ ಕನ್ಸಿಸ್ಟೆಂಟ್ ಆಗಿದ್ರೆ ಏನು ಕಂಟಿನ್ಯೂ ಆಗುತ್ತೆ, ಇನ್ಕನ್ಸಿಸ್ಟೆಂಟ್ ಆಗಿದ್ದರೆ ವಾಯ್ಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ಈ ಪಾರ್ಟ್ ಬಹಳ ಇಂಪಾರ್ಟೆಂಟು. ಇಲ್ಲಿ ಜುಡಿಷಿಯಲ್ ರಿವ್ಯೂ ಅಂತಂದರೆ ಏನು ಅಂತ ಡೆಫಿನೇಷನ್ ಬೇಕು ನಿಮಗೆ ಮೆನ್ಸಿಗೆ. ಜುಡಿಷಿಯಲ್ ರಿವ್ಯೂ ಅಂತ ಬರ್ಕೊಂಡು ಕೆಳಗಡೆ ಇಷ್ಟನ್ನು ಬರ್ಕೋಬೇಕಾಗುತ್ತೆ. ಜುಡಿಷಿಯಲ್ ರಿವ್ಯೂ ಈ ಪಾರ್ಟು ಮತ್ತು ಒರಿಜಿನ್ ಅಂಡರ್ ಆರ್ಟಿಕಲ್ 13 ಕ್ಲಾಸ್ 2 ಇಲ್ಲಿ ತನಕ ಬರ್ಕೊಳ್ಳಿ. ಇದು ಇಂಪಾರ್ಟೆಂಟ್. ಪಾಸ್ ಮಾಡಿ ಬರ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಮತ್ತು ಇಲ್ಲಿ ಕೆಲವೊಂದು ಕೇಸ್ಗಳು ಬರ್ತಾ ಹೋಗುತ್ತೆ. ಡೀಟೇಲ್ ಆಗಿ ನಾವು ನೋಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಏನೇನು ಕೇಸ್ಗಳು? ಬೇಸಿಕ್ ಸ್ಟ್ರಕ್ಚರಿಗೆ ಸಂಬಂಧಪಟ್ಟ ಹಾಗೆ ಕೇಶವಾನಂದ ಭಾರತಿ ಕೇಸನ್ನು ಡೀಟೇಲ್ ಆಗಿ ನೋಡ್ತೇವೆ. ಅಲ್ಲಿ ಸಹ ಜುಡಿಷಿಯಲ್ ರಿವ್ಯೂವನ್ನು ಬೇಸಿಕ್ ಸ್ಟ್ರಕ್ಚರಿನ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಇವನ್ ಪಾರ್ಲಿಮೆಂಟ್ ಕೆನಾಟ್ ಅಬಾಲಿಷ್ ಆರ್ ಲಿಮಿಟ್ ದ ಜುಡಿಷಿಯರಿ ಪವರ್ ಆಫ್ ರಿವ್ಯೂ ಅಲ್ವಾ? ಪಾರ್ಲಿಮೆಂಟಿಗೂ ಸಹ ಜುಡಿಷಿಯರಿಯ ರಿವ್ಯೂ ಮಾಡೋ ಪವರನ್ನು
ಅಬಾಲಿಷ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್. ಇದು ಇಂಪಾರ್ಟೆಂಟು. ಜುಡಿಷಿಯಲ್ ರಿವ್ಯೂ ಆಸ್ ದಿ ಬೇಸಿಕ್ ಸ್ಟ್ರಕ್ಚರ್ ಇಂಪಾರ್ಟೆಂಟು. ಮತ್ತು ಕೆಲವೊಂದು ಕೇಸ್ಗಳು, ಶ್ರೇಯಾ ಸಿಂಘಾಲ್ ಯೂನಿಯನ್ ಆಫ್ ಇಂಡಿಯಾ ಸೆಕ್ಷನ್ 66A ಆಫ್ IT ಆ್ಯಕ್ಟ್ ಸ್ಟ್ರಕ್ಚರ್ ಮಾಡಿದ್ದಾರೆ. ಜೋಸೆಫ್ ಶೈನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಡಲ್ಟ್ರಿ ಕೇಸ್ ನೆನಪಾಗ್ತಾ ಇದೆಯಾ? ಸೆಕ್ಷನ್ 497 IPC. ಮತ್ತು ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಸ್ಟೇಟ್ ಆಫ್ ಕೇರಳ ವಿಮೆನ್ಸ್ ಎಂಟ್ರಿ, ಶಬರಿಮಲಾ ಕೇಸ್. ಇದು ಯಾವತ್ತಾದರೂ ಟೈಮ್ ಸಿಕ್ಕಿದ್ರೆ ಡೀಟೇಲ್ ಆಗಿ ನೋಡೋಣ. ಕೇಸ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ನಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದರೆ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನು ಮೊದಲು ಮುಗಿಸ್ಕೋಬೇಕು. ಮತ್ತು ಯೂನಿಯನ್ ಆಫ್ ಇಂಡಿಯಾ ವಿವೇಕ್ ನಾರಾಯಣ್ ಶರ್ಮಾ, ಕೋರ್ಟು ಮತ್ತು ಜುಡಿಷರಿಗೆ ಪವರ್ ಇದೆ ಇವನ್ ಇನ್ ಎಕನಾಮಿಕ್ ಮ್ಯಾಟರ್ಸ್ ಲೈಕ್ ಡಿಮಾನಿಟೈಸೇಷನ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ರಿವ್ಯೂ ಮಾಡೋ ಪವರ್ ಇದೆ ಅಂತ ಹೇಳ್ತಾರೆ. ಮತ್ತು ಪ್ರೆಸೆಂಟ್ಲಿ ಜುಡಿಷಿಯಲ್ ರಿವ್ಯೂ ಓವರ್ ಎಕ್ಸಿಕ್ಯೂಟಿವ್ ಆರ್ಡಿನೆನ್ಸ್ ಆ್ಯಂಡ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಕಂಟಿನ್ಯೂಸ್ ಅಂಡರ್ ಆರ್ಟಿಕಲ್ 13 ರೆಡ್ ವಿತ್ ಆರ್ಟಿಕಲ್ 32 to 26. ಇದು ಮುಂದೆ ನೋಡ್ತೇವೆ 32 ಏನು 226 ಏನಂತ. ಇಷ್ಟು ಬೇಕು ಜುಡಿಷಿಯಲ್ ರಿವ್ಯೂ ಮತ್ತು ಆ್ಯಸ್ ಅ ಬೇಸಿಕ್ ಸ್ಟ್ರಕ್ಚರ್. ಇಲ್ಲಿಂದ ಇಲ್ಲಿ ತನಕ ಬೇಕು. ಇಷ್ಟು ಕೇಸ್ಗಳನ್ನು ಬರ್ಕೊಂಡಿರಬೇಕಾಗತ್ತೆ ನೀವು. ಈ ಪಾರ್ಟ್ ಇಂಪಾರ್ಟೆಂಟು. ಏನಾದರೂ ಇಲ್ಲಿಂದ ಇಲ್ಲಿ ತನಕ ಜುಡಿಷಿಯಲ್ ರಿವ್ಯೂ ಆ್ಯಸ್ ಎ ಬೇಸಿಕ್ ಸ್ಟ್ರಕ್ಚರ್ ಇಷ್ಟನ್ನು ಬರೆದಿಟ್ಕೊಳ್ಬೇಕು. ಅಂದರೆ ಮೇನ್ಸಿಗೆ ನಾ ಹೇಳ್ತಾ ಇರೋದು, ಮೇನ್ಸಿಗೆ ಬಹಳ ಇಂಪಾರ್ಟೆಂಟ್. ಈಗ ಲಾ ಅಂತ ನೋಡಿದ್ವಿ. ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾ, ಪೋಸ್ಟ್ ಕಾನ್ಸ್ಟಿಟ್ಯೂಷನಲ್ ಲಾ. ಹಾಗಾದರೆ ಈ ಲಾ ಅಂತ ಪದೇ ಬರುತ್ತಲ್ವಾ? ಲಾ ಅಂತಂದರೆ ಏನೇನು ಹಾಗಾದರೆ ಅನ್ನೋದನ್ನು ಆರ್ಟಿಕಲ್ 13 Clause 3 ಹೇಳುತ್ತೆ. ಡಿಫೈನ್ಸ್ ಲಾ ಆ್ಯಂಡ್ ಲಾಸ್ ಇನ್ ಫೋರ್ಸ್. ಆರ್ಟಿಕಲ್ 13 Clause 1 ಮತ್ತು 13 Clause 2 ಅಲ್ಲಿ ಪದೇ ಲಾ ಅಂತ ಬಂದಿದೆ ನೋಡಿ. ಆ ಲಾ ಅಂತಂದರೆ ಏನು ಅಂತ 13 Clause 3 ಹೇಳುತ್ತೆ. ಅದರಲ್ಲಿ ಆರ್ಡಿನೆನ್ಸ್ ಬರುತ್ತೆ. ಆರ್ಡಿನೆನ್ಸ್ ಅಂತಂದರೆ ಟೆಂಪ್ರರಿ ಲಾ ಮೇಡ್ ಬೈ ಪ್ರೆಸಿಡೆಂಟು, ಗವರ್ನರು. ಆರ್ಡರ್ಗಳು, ಎಕ್ಸಿಕ್ಯೂಟಿವ್ ಆರ್ಡರ್ಗಳು, ಬೈ ಲಾಸ್ಗಳು. ಒಂದು ರೂಲ್ ಬಂದಿದೆ, ಲಾ ಬಂದಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇರೆ ರೂಲ್ಸ್ಗಳನ್ನು ಮಾಡ್ತಾರೆ. ಅದು ಬೈ ಲಾ ಅಥವಾ ರೂಲು, ರೆಗ್ಯುಲೇಷನ್ನು, ನೋಟಿಫಿಕೇಷನ್ನು. ಮತ್ತು ಎನಿ ಇನ್ಸ್ಟ್ರೂಮೆಂಟ್ ಹ್ಯಾವಿಂಗ್ ಫೋರ್ಸ್ ಆಫ್ ಲಾ. ಯಾವುದೇ ಒಂದು ವಿಧಾನ ಲಾ ಅಷ್ಟು ಫೋರ್ಸನ್ನು ಹೊಂದಿದರೆ, ಅಷ್ಟು ಪವರ್ ಇದ್ದರೆ ಅದನ್ನು ಸಹ ಲಾ ಅಂತ ಇನ್ಕ್ಲೂಡ್ ಮಾಡ್ತಾರೆ. ಅದೇ ಆರ್ಟಿಕಲ್ 13(3) Clause A ಇದು ಅಲ್ವಾ? ಇದೆಲ್ಲ ಲಾ ಅಂತಂದಮೇಲೆ ಅದರ ಅರ್ಥ ಏನು? ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್, ಸಬಾರ್ಡಿನೇಟ್ ಲೆಜಿಸ್ಲೇಷನ್ಸ್, ಇದೆಲ್ಲ ಸಹ ಜುಡಿಷಿಯಲ್ ರಿವ್ಯೂ ಅಂಡರಲ್ಲಿ ಬರುತ್ತೆ. ಆರ್ಟಿಕಲ್ 13 Clause 3, 13 Clause 3A ಅಲ್ಲಿ ಏನು ಹೇಳ್ತಾರೆ? ಲಾ ಅಂತಂದರೆ ಇದೆಲ್ಲ ಅಂತ ಹೇಳ್ತಾರೆ. 13 Clause 3B ಅಂತಂದರೆ ಲಾಸ್ ಇನ್ ಫೋರ್ಸ್. ಹೊಸ ಲಾ ಮಾಡಬೇಕಾದ್ರೆ ಈ ಥರ ಇನ್ಕ್ಲೂಡ್ ಆಗಿರುತ್ತೆ, ಎಲ್ಲವೂ ಬರುತ್ತೆ. ಲಾ ಇನ್ ಫೋರ್ಸ್ ಅಂತಂದರೆ ಲಾಸ್ ಪಾಸ್ಡ್ ಬೈ ಎನಿ ಲೆಜಿಸ್ಲೇಚರ್ ಆರ್ ಅಥಾರಿಟಿ ಬಿಫೋರ್ ದಿ ಕಾನ್ಸ್ಟಿಟ್ಯೂಷನ್ಸ್ ಕಮೆನ್ಸ್ಮೆಂಟ್ ಎಟ್ ಕಂಟಿನ್ಯೂ ದರ್ ಆಫ್ಟರ್ ಅಲ್ವಾ? ಲಾ ಅಂತಂದರೆ ಇನ್ನು ಮುಂದೆ ತರೋದು ಮಾತ್ರ ಅಲ್ಲ, ಮೊದಲು ಯಾವತ್ತೋ ಜಾರಿಗೊಳಿಸಿದ್ದು ಈಗಲೂ ಕಂಟಿನ್ಯೂ ಆಗ್ತಾ ಇದೆ ಅಂತಂದರೆ ಅದು ಸಹ ಲಾನೇ. ಯಾವ್ಯಾವ ಲಾ ಇನ್ ಫೋರ್ಸ್ ಈಗ ನಡೀತಾ ಇದೆಯೋ ಅದು ಸಹ ಲಾನೇ ಅಂತ ಇದರಲ್ಲಿ ಹೇಳ್ತಾರೆ. ಇನ್ನೊಂದು ಚಂಪಕಂ ದೊರೆರಾಜನ ಕೇಸ್ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ. ಇವತ್ತೇನೇ ನೋಡಿದ್ವಿ ಕೆಲವೊಂದು ಇದನ್ನು ಬರೆದಿಟ್ಕೊಳ್ಳಿ. ಲಾ ಅಂತಂದರೆ ಏನು ಅಂತ. ಲಾ ಅಂತಂದರೆ ಏನು, ಎಷ್ಟು ಇಂಪಾರ್ಟೆಂಟ್ ಮೇನ್ಸಿಗೆ. ಪ್ರಿಲಿಮ್ಸಿಗೆ ರಿವಿಷನನ್ನು ಮಾಡಿಸ್ತೇನೆ, ಆದರೆ ಮೇನ್ಸು ಸಹ ಬರಿತಾ ಇದ್ದೀರಿ ಅಂತಂದರೆ ಇದನ್ನು ಬರ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಿಂದ ಏನೇನು ನೋಡಿದ್ವಿ? ಮೊದಲನೇದು ಆರ್ಟಿಕಲ್ 13ನಲ್ಲಿ ಒಂದನೇದು ಪ್ರೀ ಕಾನ್ಸ್ಟಿಟ್ಯೂಷನ್ ಲಾಸ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಬರೋದಕ್ಕಿಂತ ಮೊದಲೇ ಇರುವಂಥ ಲಾಗಳ ಬಗ್ಗೆ ನೋಡಿದ್ವಿ. ಅಲ್ಲಿ ಒಂದು ವೇಳೆ FR ಜೊತೆ ಕನ್ಸಿಸ್ಟೆಂಟ್ ಆಗಿದ್ದರೆ ಕಂಟಿನ್ಯೂ ಆಗುತ್ತೆ, ಇನ್ಕನ್ಸಿಸ್ಟೆಂಟ್ ಆಗಿದ್ದರೆ ಕಂಟಿನ್ಯೂ ಆಗೋದಿಲ್ಲ. ವಾಯ್ಡ್ ಅಂತಂದರೆ ನಾಟ್ ದಿ ಎಂಟೈರ್ ಲಾ, ಅದಕ್ಕೆ ಡಾಕ್ಟ್ರಿನ್ ಆಫ್ ಸಿವರಬಿಲಿಟಿ ಅಂತ ಹೇಳೋದು. ವ್ಯಾಲಿಡ್ ಪಾರ್ಟ್ ಇದ್ದರೆ ಅದು ಕಂಟಿನ್ಯೂ ಆಗುತ್ತೆ. ಯಾವುದು ಇನ್ವ್ಯಾಲಿಡ್ ಆಗಿರುತ್ತೋ
ಯಾವುದು ಹೊಂದಾಣಿಕೆ ಆಗೋದಿಲ್ವೋ ಅದು ಮಾತ್ರ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ಎಕ್ಸಾಂಪಲ್ಲು ನಿಮ್ಗೆ ಗೊತ್ತಿದೆ, ಸೆಕ್ಷನ್ 377 IPC ಬಗ್ಗೆ. ಒಂದು ಡಾಕ್ಟ್ರಿನ್ ಆಫ್ ಸೆವೆರಬಿಲಿಟಿ, ಇನ್ನೊಂದು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಸಿವಿಯರಬಿಲಿಟಿ ಅಂತ ಹೇಳ್ಬೋದು, ಸೆವೆರಬಿಲಿಟಿ ಅಂತ ಹೇಳ್ತಾರೆ ಕೆಲವರು. ಎಕ್ಲಿಪ್ಸಲ್ಲಿ ಏನಾಗುತ್ತೆ, ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಫಂಡಮೆಂಟಲ್ ರೈಟ್ ಜೊತೆ ಕಾನ್ಫ್ಲಿಕ್ಟ್ ಇದ್ದರೆ ಅದನ್ನು ಎಕ್ಲಿಪ್ಸ್ ಥರ ಶ್ಯಾಡೋಲ್ಲಿ ಇಡ್ತಾರೆ. ಕಾನ್ಫ್ಲಿಕ್ಟ್ ರಿಮೂವ್ ಆದಮೇಲೆ ಮತ್ತೆ ಅದನ್ನು ಆ್ಯಕ್ಟಿವ್ ಮಾಡ್ತಾರೆ. ಸಿಂಪಲ್ ಅಷ್ಟೇ ಅದು. ಎರಡು ಡಿಫ್ರೆನ್ಸ್ ಗೊತ್ತಿರಲಿ. ಸೆವೆರಬಿಲಿಟಿ ಬೋತ್ ಪ್ರೀ ಮತ್ತು ಪೋಸ್ಟ್ 1950 ಲಾ, ಎಕ್ಲಿಪ್ಸು ಓನ್ಲಿ ಪ್ರೀ 1950 ಲಾ. ಇದು ನೆನಪಿರಲಿ, ಅವಾಗೇನಾದರೂ ತಪ್ಪು ಹೇಳಿದರೆ ಸಾರಿ. ಇನ್ನು 13 Clause 2 ಮತ್ತು 3 ಜುಡಿಷಿಯಲ್ ರಿವ್ಯೂ ಅಂತ ಕಾನ್ಸೆಪ್ಟ್ ಬರೋದು ಇಲ್ಲಿ. 13 Clause 1ನಲ್ಲಿ ಅಲ್ವಾ ಹೇಳ್ತಾರೆ, ಏನು ಸ್ಟೇಟಿಗೆ ಇಂಥ ಲಾಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. 13 Clause 1 ಏನು ಹೇಳಿದೆ, ಪ್ರೀ ಕಾನ್ಸ್ಟಿಟ್ಯೂಷನ್ ಲಾ ಬಗ್ಗೆ ಹೇಳುತ್ತೆ. 13 Clause 2 ಫ್ಯೂಚರ್ ಲಾಗಳನ್ನು ಮಾಡೋದ್ರ ಬಗ್ಗೆ ಹೇಳ್ತಾ ಇದೆ. ಪ್ರೊಹಿಬಿಷನ್ ಹಾಕ್ತಾ ಇದೆ ಸ್ಟೇಟ್ ಮೇಲೆ ಅಲ್ವಾ. ಸ್ಟೇಟ್ ಏನು ಮಾಡಬಾರ್ದು, ಯಾವುದೇ ಫಂಡಮೆಂಟಲ್ ರೈಟಿಗೆ ವೈಲೇಟ್ ಮಾಡೋದು ಕಾಂಟ್ರವೆನ್ಷನ್ ಇದ್ದರೆ ಆ ಕಾಂಟ್ರವೆನ್ಷನನ್ನು ವಾಯ್ಡ್ ಅಂತ ಕರೀತಾರೆ. ಇದರಿಂದಾನೇ ಜುಡಿಷಿಯಲ್ ರಿವ್ಯೂ ಕಾನ್ಸೆಪ್ಟ್ ಹುಟ್ಕೊಳ್ಳುತ್ತೆ. ಯಾಕಂತಂದರೆ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ಸೇ ಲಾಗಳನ್ನು ತರೋದು, ಇಂಪ್ಲಿಮೆಂಟ್ ಮಾಡೋದು. ಅವರೇ ಅದನ್ನು ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಜುಡಿಷಿಯರಿ ಬಂದು ಅದನ್ನು ರಿವ್ಯೂ ಮಾಡುತ್ತೆ. ಜುಡಿಷಿಯಲ್ ರಿವ್ಯೂ ಅನ್ನೋದು ಬೇಸಿಕ್ ಸ್ಟ್ರಕ್ಚರಿನ ಪಾರ್ಟು. ಅದನ್ನು ಕೇಶವಾನಂದ ಭಾರತಿ ಸ್ಟೇಟ್ ಆಫ್ ಕೇರಳದಲ್ಲಿ ಹೇಳಿದ್ದಾರೆ. ಮತ್ತು ಕೆಲವೊಂದು ಕೇಸ್ಗಳಿದೆ, ಜೋಸೆಫ್ ಶೈನು, ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ನು, ಇದೆಲ್ಲ ಅಲ್ಲಿ ಬರುವಂಥ ಕೇಸ್ಗಳು. 13 Clause 3 ಲಾ ಅಂತಂದರೆ ಏನು ಅಂತ ಹೇಳುತ್ತೆ. ಲಾ ಮತ್ತು ಲಾ ಇನ್ ಫೋರ್ಸ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಎ ಅಲ್ಲಿ ಲಾ ಅಂತಂದರೆ ಇದೆಲ್ಲ ಅಂತ ಹೇಳ್ತಾರೆ. ಬಿ ಅಲ್ಲಿ ಲಾ ಇನ್ ಫೋರ್ಸ್ ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ಮೆಂಟ್ ಆಗೋಕ್ಕಿಂತ ಮೊದಲು ಆಮೇಲೆ ಸಹ ಕಂಟಿನ್ಯೂ ಆಗಿರೋದು ಎಲ್ಲ ಸಹ ಲಾ ಅಂತ ಕನ್ಸಿಡರ್ ಆಗುತ್ತೆ ಇದರಲ್ಲಿ ಹೇಳ್ತಾರೆ. ಲಕ್ಷ್ಮೀಕಾಂತ್ ರಿವಿಷನ್ ಸೆಷನ್ ಸಹ ಅಟೆಂಡ್ ಆಗಿ, ಯಾಕಂತಂದರೆ ಸ್ವಲ್ಪ ಡೀಪ್ ಆಗಿರೋ ಕಾನ್ಸೆಪ್ಟ್ಗಳು ಬಂದಾಗ ಒಂದೇ ಸಾರಿ ಅರ್ಥ ಆಗೋದಿಲ್ಲ. ರಿವಿಷನ್ ಸೆಷನ್ನಲ್ಲಿ ಇದನ್ನು ಇನ್ನೊಂದು ಸಾರಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.